ಕೊಪ್ಪಳ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ತತ್ವಾರ ಪ್ರಾರಂಭ ಆಗಿರೋದು. ಜನಹಾನಿ ನೀರಿಗೂ ಕೂಡ ಪರದಾಟ ನಡೆಸಿದ್ದಾರೆ. ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಬಂದು ಒದಗಿದೆ. ಕೊಪ್ಪಳದ ಇಂದಿರಾನಗರ ತಾಂಡಾದಲ್ಲಿ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಆರಂಭದಲ್ಲೇ ಬತ್ತಿ ಹೋಗಿದೆ ಕೊಳವೆ ಬಾವಿಗಳು. ಬಿಂದಿಗೆ ನೀರಿಗಾಗಿ ತಾಂಡಾ ಜನ ಅಲ್ದಾಡ್ತಿದ್ದಾರೆ. ಶಾಲೆ ಬಿಟ್ಟು ನೀರು ಹಿಡಿತಿದ್ದಾರೆ ಶಾಲಾ ಮಕ್ಕಳು. ಹೆತ್ತವರು ಕೂಲಿ ಕೆಲಸಕ್ಕೆ, ಮಕ್ಕಳು ನೀರು ಹಿಡಿಯೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೀರಿನ ಸಮಸ್ಯೆಗೆ ಓದೋದಕ್ಕೆ ಆಗದೆ ಮಕ್ಕಳು ಕೂಡ ಕಂಗಾಲಾಗಿದ್ದಾರೆ. ನೋಡಿ, ಸರ್ಕಾರದ ಯೋಜನೆಗಳಿಗೆ ಅಥವಾ ಗ್ಯಾರಂಟಿಗಳಿಗೆ ಜನ ಮಾರು ಹೋಗೋದಿಲ್ಲ, ಬದಲಾಗಿ ಮೂಲಭೂತ ಸೌಕರ್ಯ ಒದಗಿಸಬೇಕಾದಂತ ಅನಿವಾರ್ಯತೆ. ಕೊಪ್ಪಳ ಜಿಲ್ಲೆಯಲ್ಲಿ ಕುಡಿಯೋ ನೀರು ಸಿಗದೆ ಪರದಾಡ್ತಿದ್ದಾರೆ ಮಕ್ಕಳು. ನೋಡಿ, ಕುಡಿಯೋ ನೀರಿಗಾಗಿ ಬಿಂದಿಗೆ ಹಿಡಿದು ಪರದಾಡುವಂತ ಪರಿಸ್ಥಿತಿ. ಓದೋ ವಯಸ್ಸಲ್ಲಿ ಕುಡಿಯೋ ನೀರಿಗಾಗಿ ಪರದಾಟ ಮಾಡಬೇಕು ಜನ. ನೋಡಿ, ಹೆತ್ತವರು ಕೂಲಿ ಕೆಲಸ ಮಾಡಲೇಬೇಕು ಒಪ್ಪತ್ತಿನ ಊಟಕ್ಕಾಗಿ. ಮಕ್ಕಳು ಶಾಲೆಗೆ ಹೋಗದೆ ಕುಡಿಯೋ ನೀರಿಗೆ ಮುಗಿ ಬಿದ್ದಿರುವ ದೃಶ್ಯ. ಸರ್, ನಮ್ಮೂರಾಗ ನೀರಿನ ಸಮಸ್ಯೆ ಭಾಳ ಇದೆ ಸರ್. ಎಷ್ಟೋ ವರ್ಷಗಳಿಂದ ನಾವು ನೀರು ಸಲುವಾಗಿ ಅಡ್ಡಾಡಿ ಎಲ್ಲೆಲ್ಲೇ ಅರ್ಜಿ ಕೊಟ್ರು ಈ ಸಮಸ್ಯೆನ ಯಾರು ಬಗೆಹರಿಸಕತ್ತಿಲ್ಲ. ಅಲ್ಲಿ 13 ವರ್ಷ ಆಯ್ತು ಸರ್. ಇನ್ನು ಬೇಸಿಗೆ ಕಾಲ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗಿಲ್ಲ. ಅದಾಗಲೇ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಕೊಪ್ಪಳದಲ್ಲಿಯೂ ಕೂಡ ಸದ್ಯಕ್ಕೆ ಇದೇ ರೀತಿಯ ಪರಿಸ್ಥಿತಿ ಆರಂಭದಲ್ಲಿಯೇ. ಸೊ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಬರೀ ನೋಡೋಣ. ಬಿಕೋ ಅಂತಿರುವ ಊರು, ಬಿಂದಿಗೆ ಹಿಡಿದು ಕಾಯ್ತಿರುವ ಜನ, ನಲ್ಲಿ ಬಳಿ ಗಲಾಟೆ. ಹೀಗೆ ನೀರಿಗಾಗಿ ಪರದಾಡ್ತಿರೋ ದೃಶ್ಯ ಕಂಡುಬಂದಿರೋದು ಬರದ ಜಿಲ್ಲೆ ಕೊಪ್ಪಳದಲ್ಲಿ. ಈಗಷ್ಟೇ ಚಳಿಗಾಲ ಮುಗಿದು ಬೇಸಿಗೆ ಆರಂಭವಾಗ್ತಿದೆ. ಆದರೆ ಬಿರು ಬಿಸಿಗೆ ಮೊದಲೇ ಜೀವಜಲಕ್ಕಾಗಿ ತಾತ್ವಾರ ಶುರುವಾಗಿದೆ. ಹನಿ ನೀರಿಗಾಗಿ ಹಾಹಾಕಾರ ಎದ್ದಿದೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಜಲ ತಾಂಡವ ಆಗ್ತಿದೆ. ನೀರಿಗಾಗಿ ಕಣ್ಣೀರಿಡುವ ಸ್ಥಿತಿ ಬಂದೊದಗಿದೆ. ಕೊಪ್ಪಳ ತಾಲೂಕಿನ ಇಂದಿರಾನಗರ ತಾಂಡಾದಲ್ಲಿ ಜನ ನೀರಿಗಾಗಿ ಪರದಾಡುತ್ತಿದ್ದಾರೆ. ಮಹಿಳೆ ಮಕ್ಕಳೆನ್ನದೆ ಇರೋಬರೋ ಕೆಲಸ ಬಿಟ್ಟು ನೀರಿಗಾಗಿ ನಲ್ಲಿ ಮುಂದೆ ಕ್ಯೂ ನಿಲ್ಲುವ ಪರಿಸ್ಥಿತಿ ಎದುರಾಗಿದೆ. ಇದು ಕೇವಲ ಇಂದಿರಾನಗರ ತಾಂಡದ ಸ್ಥಿತಿ ಮಾತ್ರವಲ್ಲ, ಬದಲಾಗಿ ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಬಹುತೇಕ ಕಡೆ ಈ ರೀತಿಯ ದೃಶ್ಯಗಳು ಇದೀಗ ಸಾಮಾನ್ಯವಾಗಿವೆ. ಇಲ್ಲಿ ವಯಸ್ಕರು ಕೂಲಿ ಕೆಲಸಕ್ಕೆ ಹೋದರೆ ಮಕ್ಕಳು, ವೃದ್ಧರು ಪ್ರತಿನಿತ್ಯ ಎಲ್ಲಿ ನೀರು ಸಿಗುತ್ತೋ ಅಲ್ಲಿಗೆ ಹೋಗಿ ಜೀವಜಲ ತರುವ ಕೆಲಸ ಮಾಡ್ತಿದ್ದಾರೆ. ಬಹುತೇಕ ಮಕ್ಕಳಿಗೆ ಇದೀಗ ಪ್ರತಿನಿತ್ಯ ಎಲ್ಲೆಲ್ಲಿ ನೀರು ಸಿಗುತ್ತೋ ಅಲ್ಲಿಗೆ ಹೋಗಿ ನೀರು ತುಂಬಿಕೊಂಡು ಬರುವುದೇ ಕೆಲಸವಾಗಿದೆ. ಸರ್, ಇಲ್ಲಿ ಭಾಳ ನೀರಿನ ಕುಡಿಯೋ ಸಮಸ್ಯೆ ಭಾಳ ಐತೆ ಸರ್. ಇಲ್ಲಿ ಜನ ಎಲ್ಲ ದುಡಿಯೋಕೆ ಹೋಗ್ತಿರೋದ್ರಿಂದ ಅವ್ರು ದುಡಿಯೋ ಕೆಲಸ ಕೂಲಿ ಬಿಟ್ಟು ಇಲ್ಲಿ ನೀರಿಗಾಗಿ ನಿಂದಿರ್ಬೇಕಾಗುತ್ತೆ ಸರ್. ಇನ್ ಕೇಸ್ ಅವ್ರು ಹೋದ್ರೂ ಪಾಪ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ ಸರ್. ಅವ್ರ ಮಕ್ಕಳ ಎಜುಕೇಷನ್ ಏನಾಗ್ಬೇಕು ಸರ್? ಬಂದಿರೋದೇ ನೀರು ಫ್ಲೋರೈಡ್ ನೀರು, ಅವ್ರು ಕುಡಿಯೋಕ್ಕೆ ಯೋಗ್ಯವಲ್ಲ ನೀರು. ಅಂಥದ್ದೇ ನೀರು ಕುಡಿತಿದ್ವಿ. ಅದು ಇರೋದೇ ಒಂದು ಪ್ರೈವೇಟ್ ಇರೋ ಒಂದು ನಳ. ಅದೇ ನಳ ಮತ್ತು ಕುಡಿಯೋಕ್ಕೆ ನೀರು ಇಲ್ಲ ಸರ್. ಪ್ರತಿ ಮನೆಗೂ ನಳ ಅದಾವೆ ಸರ್ ನಾಮಕಾವಸ್ಥೆಗೆ. ಆದರೆ ಆ ನಳದಲ್ಲಿ ಯಾವುದೇ ರೀತಿ ನೀರು ಬರೋತ್ತಿಲ್ಲ ಸರ್. ಇಂದಿರಾನಗರ ತಾಂಡಾದ ಜನರಿಗೆ ನೀರು ಪೂರೈಕೆ ಮಾಡಲು ಜಲಜೀವನ ಮಿಷನ್ ಅಡಿ ಮನೆ ಮನೆಗೆ ಗಂಗೆ ಯೋಜನೆ ಜಾರಿಯಾಗಿದೆ. ಪ್ರತಿ ಮನೆಗೆ ನಲ್ಲಿಯ ಸಂಪರ್ಕ ಕೂಡ ಕಲ್ಪಿಸಲಾಗಿದೆ. ಆದರೆ ವರ್ಷವಾದರೂ ಹನಿ ನೀರು ನಲ್ಲಿಯಲ್ಲಿ ಬಂದಿಲ್ಲ. ಬೇರೆ ಬೋರ್ವೆಲ್ ಕೂಡ ಬತ್ತಿರೋದ್ರಿಂದ ಖಾಸಗಿ ವ್ಯಕ್ತಿಗಳ ಬೋರ್ವೆಲ್ಗಳಿಗೆ ಹೋಗಿ ಮನವಿ ಮಾಡಿ ನೀರು ತುಂಬಿಕೊಂಡು ಬರ್ತಿದ್ದಾರೆ. ಅಲ್ಲದೆ ಕೆಲ ತಿಂಗಳ ಹಿಂದೆ ಹೊಸದಾಗಿ ಮತ್ತೊಂದು ಬೋರ್ವೆಲ್ ಕೊರೆಸಲಾಗಿದೆಯಂತೆ. ಅದರಲ್ಲಿ ನೀರಿದ್ರೂ ಬೋರ್ವೆಲ್ಗೆ ಕರೆಂಟ್ ಸಂಪರ್ಕ ಇಲ್ಲ. ಪ್ರತಿ ವರ್ಷ ನಮಗೆ ಇದೇ ಪರಿಸ್ಥಿತಿ ಅಂತ ಜನ ಗೋಳಿಡುತ್ತಿದ್ದಾರೆ. ಶಾಶ್ವತವಾಗಿ ಕುಡಿಯುವ ನೀರು ವ್ಯವಸ್ಥೆಗೆ ಆಗ್ರಹಿಸಿದ್ದಾರೆ. ಸರ್, ನಮ್ಮ ಮಕ್ಕಳು ಅಲ್ಲೇ ಈಗ 2-3 ಮಕ್ಕಳಿಗೆ ಸಾಲಿಗೆ ಹಚ್ಚಿ ಸರ್. ಅವ್ರಿಗೆ ನೀರಿಗೆ ಕಳಿಸ್ಬೇಕು ಸರ್. ನಾನು ಸಾಲಿಗೆ ಹೋಗ್ಬಿಡ್ತೀನಿ. ನನ್ನ ಡಿಗ್ರಿ ಕಂಪ್ಲೀಟ್ ಸರ್. ಅಂದ್ರೂ ನಾನು ಸಾಲಿಗೆ ಹೋದಾಗ ಇಲ್ಲಿ ಸಣ್ಣ ಮಕ್ಕಳು ಸಾಲಿಗೆ ಹೋಗ್ತಿರ್ತಾರಲ್ಲ ಸರ್, ಅವ್ರಿಗೆ ನೀರಿಗೆ ಕಳಿಸಿರ್ತಾರೆ. ಅವ್ರು ಬರೋಕ್ಕೆ ಲೇಟ್ ಆಗ್ತದೆ. ಅವ್ರು ಬಂದು ನೀರು ತುಂಬಿಕೊಂಡು ಎಲ್ಲ ದನ ಕರಿಗೆ ನೀರು ಹಾಕಿ ಅವೆಲ್ಲ ಕೆಲಸ ಮಾಡಿ ಹೋಗ್ಬೇಕಂದ್ರೆ ಸಾಲಿಗೆ ಲೇಟ್ ಆಗ್ತದೆ ಸರ್. ಇಂದಿರಾನಗರ ತಾಂಡಕ್ಕೆ 2-3 ದಿನದಲ್ಲಿ ಹೊಸ ಬೋರ್ವೆಲ್ನಿಂದ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆದರೆ ತಾತ್ಕಾಲಿಕ ವ್ಯವಸ್ಥೆಗಿಂತ ಶಾಶ್ವತವಾದ ನೀರಿನ ಮೂಲಗಳನ್ನು ಪತ್ತೆ ಮಾಡಿ ತಾಂಡಾ ನಿವಾಸಿಗಳಿಗೆ ನೀರು ಪೂರೈಕೆ ಮಾಡೋ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಿದೆ. ಹಿರೇಮಠ, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ.